ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡೋಣ. ಕಡೆ ಸೂರ್ಯ ಬೆಳಗ್ಗೆನೆ ಟೆನ್ಷನಿಂದ ಟೈಮ್ ನೋಡ್ಕೊಂಡು ಓಡಾಡ್ತಿದ್ರೆ ಮನೋಜ ಸೂರ್ಯನೇ ನೋಡ್ಕೊಂಡು ಕೂತಿರ್ತಾನೆ. ನಂತರ ಸೂರ್ಯ ರಂಗನಾಥ್ ಅವ್ರಿಗೆ ಡಿಕ್ಕಿ ಹೊಡೆದಾಗ, ಯಾಕೋ ಏನಾಯ್ತೋ, ಯಾಕೆ ಈ ರೀತಿ ಓಡಾಡ್ತಾ ಇದೆಯಾ, ಯಾಕೆ ಟ್ರಿಪ್ಪು ಯಾವುದು ಬಂದಿಲ್ವಾ ನಿನಗೆ ಅಂತ ಕೇಳ್ತಿರ್ತಾರೆ ರಂಗನಾಥ್ ಅವರು. ಇಲ್ಲಪ್ಪ, ಟ್ರಿಪ್ ಬಂದಿತ್ತು, ನಾನೇ 12 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ ಕಣಪ್ಪ ಅಂತ ಸೂರ್ಯ ಹೇಳಿದಾಗ, ಯಾಕೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ, ಎಲ್ಲದಕ್ಕೂ ಒಂದು ಕಾರಣ ಐತೆ ಕಣಪ್ಪ ಅಂತ ಸೂರ್ಯ ಮತ್ತೆ ಟೆನ್ಷನಲ್ಲಿ ಟೈಮ್ ನೋಡ್ಕೊಂಡು ಓಡಾಡ್ತಿರ್ತಾನೆ. ಏನು ಮಾಡ್ತಿದ್ದಾನೆ ಇವನು, ಯಾಕೆ ಹಿಂಗೆ ಓಡಾಡ್ತಿದ್ದಾನೆ ಅಂತ ಮನೋಜ ಇವನ್ನೇ ನೋಡ್ತಿರ್ತಾನೆ. ಮಾವ ಕಾಫಿ ತಗೊಳ್ಳಿ ಅಂತ ಮೀನ ಬಂದಾಗ, ಏನಮ್ಮ ಇವನು ಈ ಹೆರಿಗೆ ವಾರ್ಡ್ ಮುಂದೆ ಗಂಡ ಟೆನ್ಷನಲ್ಲಿ ಓಡಾಡೋ ಥರ ಓಡಾಡ್ತಿದ್ದಾನಲ್ಲ ಅಂತ ರಂಗನಾಥ್ ಅವರು ಕೇಳಿದಾಗ, ಮಾವ ಅವರು ಬೆಳಿಗ್ಗೆ ಎದ್ದಾಗಿಂದ ಇದೇ ರೀತಿ ಓಡಾಡ್ತಿದ್ದಾರೆ, ಬರ್ತಿರೋ ಟ್ರಿಪ್ಗಳನ್ನೆಲ್ಲ ನಾನು ಹೋಗೋದಿಲ್ಲ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಮೀನ ಹೇಳ್ತಿರ್ಬೇಕಾದ್ರೆ, ಯಾಕೋ ಬೇಡ ಅಂತ ಹೇಳ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಶಾಂತಿ ಬಂದು, ರೀ ಇವಾಗ ದೊಡ್ಡ ದೊಡ್ಡ ಆರ್ಡರ್ಗಳೆಲ್ಲ ಬರ್ತಿದೆಯಲ್ಲ, ಕೈ ತುಂಬ ಬೇರೆ ಸಂಪಾದನೆ ಮಾಡ್ತಿದ್ದಾರೆ, ಇಂಥ ಟೈಮಲ್ಲಿ ಅವ್ರಿಗೆ ಆಚೆ ಎಲ್ಲ ಹೋಗಿ ದುಡಿಬೇಕು ಅನ್ನೋ ತಲೆನೋವೆಲ್ಲ ಯಾಕೆ ಹೇಳಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆಗ ಸೂರ್ಯ ಶಾಂತಿ ಮುಖನೇ ನೋಡ್ತಾ, ಹೋ ಹಂಗೆ, ಇವಾಗ ಒಂದು ದೊಡ್ಡ ಆಶ್ಚರ್ಯನೇ ತೋರಿಸ್ತೀನಿ, ಹೋಗಿ ಒಂದು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಕುತ್ಕೊಳ್ಳಿ ಸಕ್ಕರೆ ಅವರೇ ಅಂತ ಸೂರ್ಯ ಹೇಳ್ತಾನೆ. ಅಪ್ಪಯ್ಯ ಇಷ್ಟೊತ್ತು ನನ್ನ ಮನೋಜ ಅಂದ್ಕೊಂಡು ಸಕ್ಕರೆ ಮಾತಾಡ್ತಿತ್ತು ಕಣಪ್ಪ, ನಾನೇನು ಪೆಂಗ್ಯಾನ ಮನೇಲೆ ಕುತ್ಕೊಂಡು ತಿನ್ಬೇಕು ಅಂತ ಅನ್ಕೊಳ್ಳೋದಕ್ಕೆ, ಹೇಳಪ್ಪಯ್ಯ ನೀನೇನೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ನಾನು ಸುಮ್ಮನೆ ತಾನೇ ಕೂತ್ಕೊಂಡಿದ್ದೀನಿ, ನನ್ನ ಯಾಕೋ ಮಧ್ಯ ತರ್ತಿದ್ಯಾ ಅಂತ ಮನೋಜ ಹೇಳ್ತಿರ್ತಾನೆ. ಅಲ್ಲಿಗೆ ಅಷ್ಟೊತ್ತಿಗೆ ರವಿ ಶ್ರುತಿನೂ ಕೂಡ ಬರ್ತಾರೆ. ಅಮ್ಮ, ಸೂರ್ಯ ಕೆಲ್ಸಕ್ಕೆ ಹೋಗದೆ ಮನೇಲೆ ಕೂತ್ಕೊಂಡಿದ್ದಾನೆ ಅಂತಂದರೆ ಅದನ್ನ ನಂಬೋದಕ್ಕೆ ಆಗದೆ ಇರುವಂಥ ವಿಷಯ, ಅವನು ಕೆಲಸ ಮಾಡದೆ ಇರೋ ದಿವಸನೇ ನಾನು ನೋಡೇ ಇಲ್ಲ ಅಂತ ರವಿ ಹೇಳ್ತಿರ್ತಾನೆ. ಲೋ ರವಿ, ಅದು ಹಂಗಲ್ಲ ಕಣೋ, ನಮಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಕಾಫಿ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ, ಆದರೆ ನಿಮ್ಮ ಅಮ್ಮಂಗೆ ಹಂಗಲ್ಲ ಕಣೋ, ಸೂರ್ಯ ಮತ್ತು ಮೀನನ್ನು ಬೈನಿಲ್ಲ ಅಂದರೆ ಅವಳಿಗೆ ಸಮಾಧಾನನೇ ಆಗಲ್ಲ ಅಂತ ರಂಗನಾಥ್ ಅವ್ರು ಹೇಳಿರ್ಬೇಕಾದ್ರೆ ಅದನ್ನು ಕೇಳಿ ರವಿ ಶ್ರುತಿ ಇಬ್ಬರು ನಗ್ತಿರ್ತಾರೆ. ಅಷ್ಟರಲ್ಲಿ ಸರ್ ಅಂದ್ಕೊಂಡು ಒಬ್ಬ ವ್ಯಕ್ತಿ ಮನೆ ಒಳಗಡೆ ಬರ್ತಾನೆ. ಅವನನ್ನು ಕರ್ಕೊಂಡು ಬಂದು ಮನೆ ಒಳಗಡೆ ಸೂರ್ಯ ಕೂರಿಸ್ತಾನೆ. ಮೀನಾ, ನೆನೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದೆ ತಾನೇ, ಇದೇ ಕಣೆ ಅದು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಸೂರ್ಯ ಏನಪ್ಪ ಇದು, ಯಾರಪ್ಪ ಇವರು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪಯ್ಯ, ಇವರು ಬ್ಯಾಂಕ್ ಆಫೀಸರ್ ಅಪ್ಪಯ್ಯ, ಮೀನಾ ಇವಾಗ ಬಿಸ್ನೆಸ್ ಮಾಡ್ತಿದ್ದಾಳಲ್ವಾ, ಅದಕ್ಕೆ ಅವಳ ಹೆಸರಲ್ಲಿ ಕರೆಂಟ್ ಅಕೌಂಟ್ನ ಓಪನ್ ಮಾಡಿಸ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಮನೋಜ, ರೋಹಿಣಿ ಮತ್ತು ಶಾಂತಿ ಆಶ್ಚರ್ಯದಿಂದ ಅವ್ರನ್ನೇ ನೋಡ್ತಿರ್ತಾರೆ. ಆಗ ಶ್ರುತಿ, ಸೂಪರ್ ಸೂರ್ಯ ಅವರೇ, ಇವಾಗ ತಾನೇ ಮೀನಾ ಅವರ ಬಿಸ್ನೆಸ್ ಡೆವಲಪ್ ಆಗ್ತಿದೆ, ಬಿಸ್ನೆಸ್ಗೆ ಅಂತ ಸಪ್ರೇಟ್ ಅಕೌಂಟ್ ಇರೋದು ಒಳ್ಳೆಯದೇ ಅಂತ ಹೇಳ್ತಿರುವಾಗ, ಹೌದು ಕಣೋ, ಟ್ಯಾಕ್ಸ್ ಎಲ್ಲ ಫೈಲ್ ಮಾಡಬೇಕಾದ್ರೆ ಇದಕ್ಕೆಲ್ಲ ಬೇಕಾಗ್ತದೆ ಅಂತ ರವಿ ಹೇಳ್ತಾನೆ. ನಾನು ಇನ್ನೂ ಅಷ್ಟೊಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡಿಲ್ಲ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ಮೀನಾ ನಿನ್ನ ತಲೆನೇ ಕೆಡ್ಸ್ಕೊಬೇಡ ಕಣೆ, ನೀನು ಇದಕ್ಕಿಂತ ಚೆನ್ನಾಗಿ ಬೆಳಿತೀಯ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಮೀನಾ ಕೈಲಿ ಸೈನ್ ಹಾಕ್ಸ್ಕೊತಿರ್ತಾರೆ. ಅದನ್ನೆಲ್ಲ ನೋಡಿ ರೋಹಿಣಿ, ಮನೋಜ ಮತ್ತು ಶಾಂತಿ 3 ಜನನು ಹೊಟ್ಟೆ ಉಟ್ಕೋತಿರ್ತಾರೆ. ಇದನ್ನೆಲ್ಲ ಸೂರ್ಯ ಮಾಡ್ತಿರೋದು ನೋಡಿ ಮೀನಾ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಸರಿ ಸರ್, ನಾವಿನ್ನು ಬರ್ತೀವಿ, ಬಿಸ್ನೆಸ್ ಲೋನ್ ಏನಾದರೂ ಬೇಕಿದ್ರೆ ಹೇಳಿ ಅಂತ ಬ್ಯಾಂಕ್ ಸಿಬ್ಬಂದಿ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ, ಓ ಲೋನ್ ಎಲ್ಲ ಕೊಡ್ತೀರಾ, ಹೌದಲ್ವಾ, ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಈ ಲೋನ್ ಎಲ್ಲ ಕೊಡ್ತಾರಲ್ವಾ ಅಂತ ಸೂರ್ಯ ಖುಷಿ ಪಡ್ತಿರ್ತಾನೆ. ಅದಕ್ಕೆ ಶಾಂತಿ ಕೆಮ್ತಾ ಇರ್ತಾರೆ. ಏನಾಯಿತು ಅತ್ತೆ ಅಂತ ಶ್ರುತಿ ಕೇಳ್ತಾಳೆ. ಏನಿಲ್ಲಮ್ಮ, ಸ್ವಲ್ಪ ಕೆಮ್ಮಷ್ಟೇ ಅಂತ ಶಾಂತಿ ಹೇಳಿದಾಗ, ಇದು ಮಾಮೂಲಿ ಕೆಮ್ಮಲ್ಲ, ಇದು ಹೊಟ್ಟೆ ಉರ್ಕೊಂಡು ಬಂದಿರೋ ಕೆಮ್ಮು ಥರ ಕಾಣಿಸ್ತಿದೆ ಅಂತ ಸೂರ್ಯ ಹೇಳ್ತಾನೆ. ಸರಿ ನಾನು ಬರ್ತೀನಿ ಸರ್ ಅಂತ ಹೇಳಿ ಬ್ಯಾಂಕಿಂದ ಬಂದಿರೋ ವ್ಯಕ್ತಿ ಅಲ್ಲಿಂದ ಹೊರಡ್ತಾನೆ. ಕಡೆ ಮೀನಾ ಕಣ್ಣಲ್ಲಿ ನೀರು ಬರ್ತಿರ್ಬೇಕಾದ್ರೆ, ಮೀನಾ ಅವರೇ ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ ಅಂತ ಶ್ರುತಿ ಕೇಳ್ತಿರ್ತಾಳೆ. ಶ್ರುತಿ, ಇದು ಸಂತೋಷಕ್ಕೆ ಬರ್ತಿರೋ ಕಣ್ಣೀರು ಕಣಮ್ಮ, ಈ ಹೆಂಡತಿ ಆದವಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಬೆಳೆಯೋಕೆ ಹೆಲ್ಪ್ ಮಾಡ್ತಾರಲ್ಲ ಅಂತ ಗಂಡ ಸಿಕ್ಕಿದ್ರೆ ಕಣ್ಣಲ್ಲಿ ಆನಂದ ಭಾವ ಬಂದೇ ಬರುತ್ತೆ ಅಲ್ವಾ ತಾಯಿ ಅಂತ ರಂಗನಾಥ್ ಅವರು ಕೇಳಿದಾಗ ಸೂರ್ಯ ಅದನ್ನು ಕೇಳಿ ಖುಷಿ ಪಡ್ತಿರ್ತಾನೆ. ಸರಿಯಾಗಿ ಹೇಳಿದ್ರಿ ಮಾವ, ನಾನು ನಿಜವಾಗ್ಲೂ ಈ ವಿಷಯದಲ್ಲಿ ತುಂಬಾ ಅದೃಷ್ಟ ಮಾಡಿದೆ ಅಂತ ಮೀನಾ ಹೇಳ್ತಾಳೆ. ಆಗ ರಂಗನಾಥ್ ಅವರು ಸೂರ್ಯನ ಹತ್ರ ಬಂದು, ಸೂರ್ಯ ನಿನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಕಣಪ್ಪ ಅಂತ ಹೇಳ್ತಿರುವಾಗ, ಅಯ್ಯೋ ಅಪ್ಪಯ್ಯ ಸುಮ್ಮನೆ ಇರಪ್ಪಯ್ಯ, ನೀನು ತುಂಬ ಹೊಗಳ್ತಾ ಇದೆಯಾ, ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಮೀನಾ, ನೋಡಿ ಮಾವ, ಚೆಕ್ ಬುಕ್ಕಲ್ಲಿ ಮತ್ತು ಕಾರ್ಡಲ್ಲಿ ಕಂಪ್ನಿ ಹೆಸರೆಲ್ಲ ಇದೆ ಅಂತ ಮೀನಾ ಖುಷಿಯಿಂದ ರಂಗನಾಥ್ ಅವರಿಗೆ ತೋರಿಸಿದಾಗ ರಂಗನಾಥ್ ಅವರು ಶಾಂತಿಗೆ ತೋರಿಸ್ತಾರೆ. ಆಗ ಶಾಂತಿ ಮುಖ ತಿರುಗಿಸ್ತಾಳೆ. ಅದಕ್ಕೆ ರಂಗನಾಥ್ ಅವರು, ನೋಡಮ್ಮ ಮೀನಾ, ಯಾರು ಏನೇ ಮಾಡಿದ್ರು ಕೂಡ ನೀನು ಪಡ್ತಿರೋ ಶ್ರಮ, ನಿನ್ನ ಕಷ್ಟ ನಿನ್ನ ಮುಂದಕ್ಕೆ ತಗೊಂಡು ಹೋಗೇ ಹೋಗುತ್ತಮ್ಮ, ಅದಕ್ಕೆ ನೀನೇ ಸಾಕ್ಷಿ ಅಂತ ರಂಗನಾಥ್ ಅವರು ಹೇಳ್ತಿರ್ಬೇಕಾದ್ರೆ, ಮೀನಾ ಬ್ಯಾಂಕ್ ಕೆಲಸ ಎಲ್ಲ ಮುಗಿದು ಕಣೆ, ಇವಾಗ GST ನಂಬರ್ಗೆ ಅಪ್ಲೈ ಮಾಡಿದ್ದೀನಿ, ಅದು ಬಂದುಬಿಡುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದೇ ಹಾಕ್ರಿ ಅಂತ ಮೀನಾ ಕೇಳ್ತಿರುವಾಗ, ಮೀನಾ ಏನೇ ಹಿಂಗೆ ಹೇಳ್ತಿದ್ಯಾ, ಬಿಸ್ನೆಸ್ ಅಂದಮೇಲೆ ಅದಕ್ಕೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಲೇಬೇಕಾಗಿರುತ್ತಲ್ವಾ, ಇದು ಬೇಕು ಕಣಮ್ಮ, ಆಮೇಲೆ ನನಗೆ ಗೊತ್ತಿರೋ ಒಬ್ಬರು ಆಡಿಟರ್ ಇದ್ದಾರೆ, ಅವರೇ ಹೇಳಿದರು ವರ್ಷಕ್ಕೆ 20 ಲಕ್ಷದ ಮೇಲೆ ಸಂಪಾದನೆ ಮಾಡಿದ್ರೆ ಅದಕ್ಕೆ GST ಎಲ್ಲ ಇರಬೇಕಂತೆ, ಅದಕ್ಕೆ ಅದನ್ನು ಮಾಡಿಸ್ಬಿಟ್ಟೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಮನೋಜ, ರೋಹಿಣಿ ಮತ್ತು ಶಾಂತಿ 3 ಜನನು ಸೂರ್ಯ ಈ ಹೂ ಕೊಟ್ಟವಳಿಗೆ ಇಷ್ಟೊಂದೆಲ್ಲ ಮಾಡಿದಾನಲ್ಲ ಅಂತ ನೋಡಿ 3 ಜನನು ಹೊಟ್ಟೆ ಉಟ್ಕೋತಾ ನೋಡ್ತಿರ್ತಾರೆ. ಮೀನಾ, ನೆನೆ ನೀನು ದುಡ್ಡು ಕೊಟ್ಟಲ್ಲ, ಆ ದುಡ್ಡನ್ನ ನಾನು ಈ ಅಕೌಂಟ್ಗೆ ಹಾಕೋದಕ್ಕೆ ಹೇಳಿದ್ದೀನಿ ಕಣಮ್ಮ, ಚೆಕ್ ಬುಕ್ ಎಲ್ಲ ಬಂದಾಯಿತು, ಇನ್ಮೇಲೆ ನೀನು ಯಾರ್ಯಾರಿಗೆ ದುಡ್ಡು ಕೊಡಬೇಕೋ ಅವ್ರಿಗೆಲ್ಲ ಚೆಕ್ ಕೊಟ್ಟರೆ ಸಾಕು ಅಂತ ಸೂರ್ಯ ಖುಷಿಯಿಂದ ಹೇಳ್ತಿರ್ತಾನೆ. ರೀ, ನಾನು ಮೊದಲನೇ ಚೆಕ್ಕು ನಮ್ಮ ಮಾವನಿಗೆ ಕೊಡ್ತೀನಿ ರೀ ಅಂತ ಮೀನಾ ಹೇಳಿದಾಗ, ನನಗೆ ಯಾಕಮ್ಮ, ನೀವು ಮುಂದೆ ಬರೋದಕ್ಕೆ ನಾನು ಏನೂ ಮಾಡಲೇ ಇಲ್ವಲ್ಲ, ನೀವಿಬ್ಬರು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು, ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ರಂಗನಾಥ್ ಅವರು ಹೇಳಬೇಕಾದ್ರೆ, ರೀ ಹಾಗಾದರೆ ನಮಗೆ ಹೂ ತಗೊಳ್ಳೋದಕ್ಕೆ ಅಂತ ಶ್ರುತಿ ಮತ್ತು ರವಿ ತಾನೇ ಹೆಲ್ಪ್ ಮಾಡಿದ್ದು, ಅವ್ರಿಗೆ ನಾನು ಮೊದಲೇ ಚೆಕ್ ಕೊಡ್ಲಾ ಅಂತ ಮೀನಾ ಕೇಳಿದಾಗ, ಕರೆಕ್ಟಾಗಿ ಹೇಳ್ದೆ ಮೀನಾ, ಅವ್ರಿಗೆ ಕೊಟ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಮೀನಾ ಅವರೇ, ಅದನ್ನು ನೀವು ತಕ್ಷಣಕ್ಕೆ ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳಿ, ಆಮೇಲೆ ನಾವು ನಿಧಾನಕ್ಕೆ ತಗೋತೀವಿ ಅಂತ ಶ್ರುತಿ ಹೇಳಿದಾಗ, ಇಲ್ಲ ಶ್ರುತಿ ಅವರೇ, ನಾವು ಕೇಳಿದ ತಕ್ಷಣವೇ ನೀವಿಲ್ಲ ಅಂತ ಹೇಳಿದೆ, ಇಬ್ಬರು ಸೇರಿ ನಮಗೆ ದುಡ್ಡು ಕೊಟ್ಟಿದ್ದೀರಾ, ಯಾರಾದರೂ ಒಬ್ಬರು ನಮಗೆ ಕೇಳ್ದೇ ಹಣ ಕೊಡಬೇಕಾದ್ರೆ ಅವ್ರು ಕೇಳೋಕ್ಕಿಂತ ಮುಂಚೆನೇ ನಾವು ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡಬೇಕಂತೆ, ಆಗಲೇ ಪ್ರೀತಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಕರೆಕ್ಟ್ ಕಡೆ ಮೀನಾ, ಮೊದಲು ನೀನು ಅವ್ರಿಗೆ ಕೊಡು ಅಂತ ಸೂರ್ಯ ಹೇಳ್ತಿರ್ತಾನೆ.
ಸರಿ ಅಂತ ಮೀನಾ ಸೈನ್ ಮಾಡೋದಕ್ಕೆ ಅಂತ ಚೆಕ್ ಬುಕ್ನ ತಗೋತಿರ್ಬೇಕಾದ್ರೆ, ಅಯ್ಯೋ ಚೆಕ್ ಬುಕ್ ಇಲ್ಲ ಇಟ್ಕೊಂಡ್ರೆ ಸಾಕಾ, ಅದನ್ನೆಲ್ಲ ಫಿಲ್ ಮಾಡೋದಕ್ಕೆ ಬರುತ್ತಾ ಅಂತ ಮನೋಜ ಕಿಂಡಲ್ ಮಾಡ್ಕೊಂಡು ಹೇಳ್ತಿರ್ತಾನೆ. ಆಗ ಮೀನಾ, ರೀ ಅದನ್ನು ಫಿಲ್ ಮಾಡೋಷ್ಟು ನಾನು ಓದಿದ್ದೀನಿ ಅಂತ ಹೇಳ್ರಿ ಅಂತ ಹೇಳಿದಾಗ, ಅದಕ್ಕೆ ಸೂರ್ಯ ನಗ್ತಾ, ಇದು ನಿಂಗೆ ಬೇಕಿತ್ತೇನೋ ಪಂಗ್ಯ ಅಂತ ಹೇಳ್ತಿರ್ತಾನೆ. ಆಗ ಮನೋಜ, ಅಲ್ಲ ರವಿ, ನೀನು ಕೊಟ್ಟಿರೋದು ಸಾಲ ಅಂತ ತಾನೇ, ಬಡ್ಡಿನೂ ಸೇರಿಸಿ ತಗೊಳ್ಳೋ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೂರ್ಯ ಕೋಪದಿಂದ ಮನೋಜನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲ ಕಣೋ, ದುಡ್ಡು ಕೊಟ್ಟ ಮೇಲೆ ಬಡ್ಡಿ ತಗೋಬೇಕಲ್ವೇನೋ, ಅದಕ್ಕೆ ಹೇಳಿದೆ ಅಂತ ಮನೋಜ ಹೇಳ್ತಿರುವಾಗ, ನೋಡ್ದೇನೋ ರವಿ, ಇವ್ನು ಯಾವತ್ತೂ ಬದಲಾಗೋದೇ ಇಲ್ಲ ಕಣೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಶ್ರುತಿ, ಮನೋಜ್ ಅವರೇ, ನಾವಿಲ್ಲಿ ಫೈನಾನ್ಸ್ ಕಂಪ್ನಿ ಇಟ್ಕೊಂಡಿದ್ದೀವ ಇವ್ರ ಹತ್ರ ಬಡ್ಡಿ ತಗೊಳ್ಳೋದಕ್ಕೆ ಅಂತ ಹೇಳಿದಾಗ, ಅಲ್ಲ ಕಣೋ ಮನೋಜ, ನನ್ನ ಅಣ್ಣನಿಗೆ ನಾನು ದುಡ್ಡು ಕೊಡೋದಕ್ಕೆ ನಾನು ಬಡ್ಡಿ ತಗೋಬೇಕೇನೋ ಅಂತ ಹೇಳಿ, ಅದಕ್ಕೆ ಅವ್ನು ಏನಾದರೂ ಮಾತಾಡ್ಕೊಳ್ಳಿ, ಅದಕ್ಕೆ ನಿಮ್ಮ ಪಾಡಿಗೆ ನೀವು ನನಗೆ ಚೆಕ್ ಬರ್ದು ಕೊಡಿ ಅಂತ ಹೇಳ್ತಿರ್ತಾನೆ. ನಂತರ ಇಬ್ಬರಿಗೂ ಸೇರಿ ಮೀನಾ ಚೆಕ್ ಕೊಡ್ತಾಳೆ. ಅದನ್ನು ನೋಡಿ ಸೂರ್ಯ ಚಪ್ಪಳೆ ತಡ್ತಲ್ಲೋ, ರವಿ ಫಸ್ಟ್ ಟೈಮ್ ಮೀನಾ ಚೆಕ್ ಕೊಡ್ತಿದ್ದಾಳೆ, ಅದಕ್ಕೆ ಅವ್ಳು ಕೊಡ್ತಿರೋ ಥರ ನೀವು ತಗೊಳ್ಳೋ ಥರ ಒಂದು ಫೋಟೋ ತಗೊಳ್ತೀನೋ ಅಂತ ಸೂರ್ಯ ಆಸೆಯಿಂದ ಕೇಳ್ತಾನೆ. ಹ್ಞೂ ತಗೊಳ್ಳೋ ಅಂತ ರವಿ ಮತ್ತು ಶ್ರುತಿ ಇಬ್ಬರು ಸೇರಿ ಫೋಟೋ ತಗೊಳ್ತಿರುವಾಗ ಅದನ್ನು ನೋಡಿ ಶಾಂತಿ ಕೋಪ ಮಾಡಿಕೊಂಡು ಮೂತಿ ತಿರುಗಿಸ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಶೋರೂಮ್ನಲ್ಲಿ ಬುಕ್ನೆಲ್ಲ ಚೆಕ್ ಮಾಡ್ತಿರ್ತಾಳೆ. ಅಲ್ಲಿ ಒಂದು ಎನ್ವಲಪಲ್ಲಿ GST ಕಟ್ಟಿಲ್ಲ ಅಂತ ನೋಟಿಸ್ ಬಂದಿರೋದು ಅವಳ ಕೈಗೆ ಸಿಗುತ್ತೆ. ಆಗ ರೋಹಿಣಿ ಕೋಪದಿಂದ ಮನೋಜ್ ಹತ್ರ ಹೋಗಿ, GST ಕಟ್ಟಿಲ್ಲ ಅಂತ ನೋಟಿಸ್ ಬಂದಿದೆ, ಯಾಕೆ ಮನೋಜ್ ನನ್ನ ಹತ್ರ ಈ ವಿಷಯನೇ ಹೇಳಲೇ ಇಲ್ಲ ಅಂತ ಕೇಳ್ತಾಳೆ. 10 ದಿನದ ಮುಂಚೆನೇ ಬಂದಿದೆ ಅಂತ ರೋಹಿಣಿ ಕೋಪ ಮಾಡ್ಕೋತಾಳೆ. ಹ್ಞೂ ಅವತ್ತೇ ಬಂದಿತ್ತು, ಏನಿವಾಗ ಅಂತ ಮನೋಜ ಕೇಳಿದಾಗ, ಏನಿದು ತುಂಬ ಈಸಿಯಾಗಿ ಹೇಳ್ತಿದ್ರಲ್ಲ ಮನೋಜ್, GST ಕಟ್ಟಿಲ್ಲ ನೀವು ಅಂತ ರೋಹಿಣಿ ಕೇಳ್ತಾಳೆ. ಕಟ್ಟಬೇಕಾಗಿತ್ತು ರೋಹಿಣಿ, ಆದರೆ ನಮ್ಮ ಹತ್ರ 30 ಲಕ್ಷ ಎತ್ಕೊಂಡು ಒಬ್ಬ ಓಡೋದ್ನಲ್ಲ, ಆ ಟೆನ್ಷನ್ ಎಲ್ಲ ಇದನ್ನೆಲ್ಲ ಮರ್ತ್ಬಿಟ್ಟೆ ಅಂತ ಮನೋಜ ಹೇಳ್ತಾನೆ. ಏನೆಲ್ಲದಕ್ಕೂ ಮರ್ತೋದೆ ಅಂತಲೇ ಹೇಳ್ತಿದ್ರಲ್ಲ ಮನೋಜ್ ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಇವಾಗ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ರೋಹಿಣಿ ನೀನು ಅಂತ ಮನೋಜ ಕೇಳ್ತಾನೆ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನು ಮಾಡಲಿ ಮನೋಜ್, ಇದನ್ನು ನೀವು ಕಟ್ಟಲಿಲ್ಲ ಅಂದರೆ ಮುಂದಕ್ಕೆ ನಮಗೆ ತೊಂದರೆ ಆಗುತ್ತೆ ಅಂತ ರೋಹಿಣಿ ಹೇಳಿದಾಗ, ಅದೆಲ್ಲ ಏನೂ ಆಗೋದಿಲ್ಲ, ಸುಮ್ಮನೆ ಇರು ರೋಹಿಣಿ, ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಎಷ್ಟು ಜನ ಕಟ್ತಾ ಹೀಗೆ ಓಡಾಡ್ತಾ ಇರ್ತಾರೆ ಗೊತ್ತಾ, ಆಮೇಲೆ ಹೋಗಿ ನಿಧಾನಕ್ಕೆ ಕಟ್ಟಿದ್ರಾಯ್ತು ಬಿಡು ಅಂತ ಮನೋಜ ಹೇಳ್ತಿರ್ತಾನೆ. ಅದೆಲ್ಲ ಬೇಡ ಮನೋಜ್, ನೀ ತಕ್ಷಣನೇ ಆಫೀಸ್ಗೆ ಹೋಗಿ ಇದನ್ನು ಕಟ್ಟೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಎಕ್ಸ್ಕ್ಯೂಸ್ ಕೇಳ್ಕೊಂಡು ಬನ್ನಿ ಅಂತ ರೋಹಿಣಿ ಹೇಳಿದಾಗ, ಅದೆಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡು ರೋಹಿಣಿ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋತೀಯಾ ಅಂತ ಮನೋಜ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಮನೋಜನ ಅಂಗಡಿಗೆ 3-4 ಜನ ಬರ್ತಾರೆ. ಮನೋಜ, ನೋಡ್ ರೋಹಿಣಿ, ಇವಾಗ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ, ನೀನು ಮೊದಲು ಅವ್ರನ್ನ ಹೋಗಿ ನೋಡ್ಕೋ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಮನೋಜ್ ಹೇಳ್ತಿರ್ತಾನೆ. ಇಲ್ಲಿ ಯಾರು ಓನರ್ ಅಂತ ಬಂದಿರೋ ವ್ಯಕ್ತಿಗಳು ಕೇಳಿದಾಗ, ನಾನೇ ಸರ್ ಏನು ಬೇಕು ಸರ್ ನಿಮಗೆ ಅಂತ ಮನೋಜ್ ಕೇಳ್ತಾನೆ. ತೆರಿಗೆ ವಸೂಲಿ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಅಂತ ಆ ವ್ಯಕ್ತಿಗಳು ಹೇಳಿದಾಗ, ತೆರಿಗೆನ ಆ ಥರ ಯಾವ ಬ್ರ್ಯಾಂಡು ಇಲ್ವಲ್ಲ ಸರ್, ಆ ಥರ ಬ್ರ್ಯಾಂಡ್ ಎಲ್ಲಾದರೂ ಸಿಗುತ್ತಾ ಅಂತ ಮನೋಜ ಕೇಳಿದಾಗ, ಎಲ್ಲ ರಾಜ್ಯಗಳಲ್ಲೂ ಸಿಗ್ತಾವಪ್ಪ ಅಂತ ವ್ಯಕ್ತಿಗಳು ಹೇಳಿರ್ತಾರೆ. ಏನೋ ಎಲ್ಲ ಕಡೆ ಸಿಗುತ್ತಾ, ಹೆಸರು ಕೇಳಿದ್ರೆ ಒಳ್ಳೆ ಕೊರಿಯನ್ ಬ್ರ್ಯಾಂಡ್ ಥರ ಅನಿಸ್ತಿದೆಯಲ್ಲ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ, ಏನಯ್ಯ ತಮಾಷೆ ಮಾಡ್ತೀಯಾ, ನಾವು GST ಡಿಪಾರ್ಟ್ಮೆಂಟಿಂದ ಬರ್ತಾ ಇರೋದು ಅಂತ ವ್ಯಕ್ತಿಗಳು ಹೇಳ್ತಾರೆ. ಅದನ್ನು ಕೇಳಿ ಮನೋಜ ಮತ್ತು ರೋಹಿಣಿ ಇಬ್ಬರಿಗೂ ಶಾಕ್ ಆಗುತ್ತೆ. ಅಕೌಂಟ್ಸ್ ಪ್ರಕಾರ ನೀವು ಜನಗಳ ಹತ್ರ GST ತಗೊಂಡಿರೋ GSTನ ಗೌರ್ಮೆಂಟ್ಗೆ ಕೊಟ್ಟೋದನ್ನು ಮರ್ತೋಗ್ಬಿಟ್ಟಿದ್ದೀರಾ ಅನಿಸುತ್ತೆ, ಅದಕ್ಕೆ ನಾವು ಕಟ್ಟಿರೋ ಗಡುಗಳು ಸಹ ಮುಗ್ದು ಹೋಗಿದೆ, ನೋಟಿಸ್ ಕಳಿಸಿದ್ರು ಕೂಡ ಅದಕ್ಕೆ ನೀವೇನು ರಿಪ್ಲೈ ಮಾಡಿಲ್ಲ ಅಂತ ವ್ಯಕ್ತಿಗಳು ಹೇಳಬೇಕಾದ್ರೆ, ಇಲ್ಲ ಸರ್, ಪರ್ಸ್ನಲ್ ಇಶ್ಯೂಯಿಂದ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಯಿತು ಅಂತ ಮನೋಜ ಹೇಳ್ತಾನೆ. ನೋಡಿ ಸರ್, ನಿಮ್ಮ ಪರ್ಸ್ನಲ್ ಬಗ್ಗೆ ನಮಗೇನು ಬೇಕಾಗಿಲ್ಲ, ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದೀರಾ ತಾನೇ, ಅದಕ್ಕೆ GSTನೂ ತಗೊಳ್ತಿದ್ದೀರಾ ತಾನೇ, ಲಾಸ್ಟ್ ಮಂತ್ ಎಂಡಲ್ಲಿ ನೀವು GSTನ ದುಡ್ಡನ್ನು ಕಟ್ಟಬೇಕಾಗಿತ್ತು, ಅದನ್ನು ಕಟ್ಟಿಲ್ಲ, ಕಳಿಸಿರೋ ನೋಟಿಸ್ ಕೂಡ ರಿಪ್ಲೈ ಮಾಡಿಲ್ಲ, ಅದಕ್ಕೆ ನಾವೇ ನಿಮ್ಮನ್ನ ಹುಡಿಕೊಂಡು ಬಂದಿದ್ದೀವಿ ಅಂತ ವ್ಯಕ್ತಿಗಳು ಹೇಳಬೇಕಾದ್ರೆ, ಸರ್ ಸಾರಿ ಸರ್, ನನಗೆ ಸ್ವಲ್ಪ ಮರ್ತೋಯ್ತು ಅಂತ ಮನೋಜ ಹೇಳ್ತಾನೆ. ಏನೋ ಮರ್ತೋಯ್ತಾ, ನೀವು ಓದಿರೋರು ತಾನೆ ಅಂತ ವ್ಯಕ್ತಿಗಳು ಕೇಳಿದಾಗ, ಹೌದು ಸರ್ ನಾನು ಡಿಗ್ರಿ ಓದಿದ್ದೀನಿ ಸರ್ ಅಂತ ಮನೋಜ ಹೇಳ್ತಿರ್ತಾನೆ. ಓದಿರೋದ್ರ ಬಗ್ಗೆ ಸರ್ಟಿಫಿಕೇಟ್ನ ತೋರಿಸ್ತಾನೆ. ಇಷ್ಟೊಂದು ಡಿಗ್ರಿ ಓದಿದ್ದೀನಿ ಅಂತೀರಾ, ಟೈಮ್ಗೆ GST ಕಟ್ಟಬೇಕು ಅನ್ನೋ ಬುದ್ಧಿ ಇಲ್ವಾ, ನಿಮಗೆ ನೋಟಿಸ್ ಕಳಿಸಿದ್ರು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿಲ್ವಲ್ರಿ, ಅದಕ್ಕೆ ನಿಮ್ಮ ಅಂಗಡಿಗೆ ಸೀಲ್ ಹಾಕೋಣ ಅಂತ ಬಂದಿದ್ದೀವಿ ಅಂತ ವ್ಯಕ್ತಿಗಳು ಹೇಳಿದಾಗ, ಅದನ್ನು ಕೇಳಿ ಮನೋಜ ಮತ್ತು ರೋಹಿಣಿಗೆ ಶಾಕ್ ಆಗುತ್ತೆ. ಅಯ್ಯೋ ಸರ್, ಏನು ಹೇಳ್ತಾ ಇದ್ದೀರಾ ನೀವು ಅಂತ ಮನೋಜ್ ಕೇಳಿದಾಗ, ಅಲ್ಲ ಕಣಯ್ಯ, GST ಕಟ್ಟಿಲ್ಲ ಅಂದರೆ ಬೇರೆ ಇನ್ನೇನು ಮಾಡ್ತಾರೆ ಹೇಳು, ನಡೀರಿ ಆಚೆ, ಎಲ್ಲರೂ ಆಚೆ ಕಳಿಸಿ ಅಂತ ಹೇಳಿ GST ಕಟ್ಬಿಟ್ಟು ಬಂದು ಆಮೇಲೆ ಅಂಗಡಿನ ಓಪನ್ ಮಾಡಿಸಿ ಅಂತ ವ್ಯಕ್ತಿ ಹೇಳ್ತಿರ್ತಾನೆ. ಆಗ ರೋಹಿಣಿ ಬಂದು, ಸರ್ ಪ್ಲೀಸ್ ಸರ್, ನಾನು ಅವ್ರ ವೈಫು, ನಾವು ಒಬ್ಬರ ಹತ್ರ 30 ಲಕ್ಷ ರೂಪಾಯಿ ಕೊಟ್ಟು ಕಳ್ಕೊಂಡಿದ್ದೀವಿ ಸರ್, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ, ಆ ಪ್ರಾಬ್ಲಮಿಂದನೇ ಇವರು ಇದನ್ನು ಮರ್ತು ಬಿಟ್ಟಿದ್ದಾರೆ ಸರ್, ಇವರೇನು ಯಾಮರ್ಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ, ನಾವು ಲಾಸ್ಟ್ ಟೈಮ್ ಕೂಡ GSTನ ಕರೆಕ್ಟಾಗಿ ಕಟ್ಟಿದ್ವಿ ಅಂತ ರೋಹಿಣಿ ಹೇಳ್ತಾಳೆ. ನೋಡಿ ಮೇಡಮ್, ನೀವು ಲಾಸ್ಟ್ ಟೈಮ್ ಕಟ್ಟಿರ್ಬೋದು, ಆದರೆ ಈ ಸಲ ಕಟ್ಟಿಲ್ವಲ್ಲ ಅಂತ ವ್ಯಕ್ತಿಗಳು ಹೇಳಿದಾಗ, ಸರಿ ಸರ್, ಸ್ವಲ್ಪ ಟೈಮ್ ಕೊಡಿ, ನಾವು ಕಟ್ಬಿಡ್ತೀವಿ ಅಂತ ರೋಹಿಣಿ ಕೇಳ್ತಾಳೆ. ನೋಡಿ ಮೇಡಮ್, ನೀವು ಇವಾಗ ಫೈನ್ ಅಮೌಂಟ್ ಸೇರಿಸಿ GST ಕೊಡಬೇಕಾಗುತ್ತೆ, ಆಗಲೇ ನೀವು ಅಂಗಡಿನ ಓಪನ್ ಮಾಡೋಕ್ಕಾಗೋದು, ಅದುವರೆಗೂ ನಾವು ಸೀಲ್ ಹಾಕಲೇಬೇಕು ಅಂತ ವ್ಯಕ್ತಿಗಳು ಹೇಳ್ತಾರೆ. ಆಗ ಮನೋಜ, ಸರ್ ಪ್ಲೀಸ್ ಸರ್, ಈ ರೀತಿ ಎಲ್ಲ ಮಾಡಬೇಡಿ, ನಾವು ಶೋರೂಮ್ ಓಪನ್ ಮಾಡಿ ಸ್ವಲ್ಪ ದಿವಸ ಆಗಿದೆ ಅಷ್ಟೇ, ಅಷ್ಟರಲ್ಲಿ ಹಿಂಗೆಲ್ಲ ಆಗೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್, ನನ್ನ ಹೆಸರು ಹಾಳಾಗೋಗ್ಬಿಡುತ್ತೆ ಸರ್ ಅಂತ ಹೇಳ್ತಿರ್ತಾನೆ. ಸರ್ ಇದನ್ನೆಲ್ಲ ನಾನು ಮರ್ತು ಹೋಗ್ಬಿಟ್ಟಿದ್ದೆ ಸರ್, ಪ್ಲೀಸ್ ಸರ್ ಸ್ವಲ್ಪ ಟೈಮ್ ಕೊಡಿ ಅಂತ ಮನೋಜ ಬೇಡ್ಕೊತಿರ್ತಾನೆ. ನಂತರ ಮನೋಜ ಮತ್ತು ರೋಹಿಣಿ ತುಂಬ ಕೇಳ್ಕೊಳ್ತಿರುವಾಗ, ಸರಿ ಆಯಿತು, ನೀವು ಯಾಮಾರಿದ್ದೀರಾ ಅಂತ ಹೇಳ್ತಿದ್ರಾ, ತಕ್ಷಣವೇ 3 ಲಕ್ಷ ಕಟ್ಟಿ ಅಂತ ವ್ಯಕ್ತಿಗಳು ಕೇಳ್ತಾರೆ. ಸರ್ 3 ಲಕ್ಷನಾ, 3 ಲಕ್ಷ ಅಂದರೆ ಕಷ್ಟ ಆಗುತ್ತೆ ಸರ್, 1-2 ದಿನ ಟೈಮ್ ಕೊಡಿ ಸರ್ ಅಂತ ರೋಹಿಣಿ ಕೇಳ್ಕೊತಾಳೆ. ನೋಡಿ ಆಲ್ರೆಡಿ ನಿಮಗೆ ಟೈಮ್ ಎಲ್ಲ ಕೊಟ್ಟಾಗೋಗಿದೆ, ಕಸ್ಟಮರ್ ಹತ್ರ GST ಕಲೆಕ್ಟ್ ಮಾಡಿ ನೀವು ಗೌರ್ಮೆಂಟ್ಗೆ ಕಟ್ಟಿಲ್ಲ, ಹಂಗಂತ ಅಂದರೆ ನೀವು ಗೌರ್ಮೆಂಟ್ನ ಯಾಮರಿಸ್ತಿದ್ದೀರಾ ಅಂತಾನೆ, ತಕ್ಷಣ ನೀವು 3 ಲಕ್ಷ ಕೊಡ್ತೀನಿ ಅಂದರೆ ನಾವೀಗ ಹೋಗ್ತೀವಿ, ಇಲ್ಲ ಅಂದರೆ ಸೀಲ್ ಮಾಡ್ತೀವಿ ಅಂತ ವ್ಯಕ್ತಿಗಳು ಹೇಳ್ತಾರೆ. ಸರ್ ಬೇಡ ಸರ್, ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ ಅಂತ ರೋಹಿಣಿ ಕೇಳಿದಾಗ, ಎಷ್ಟೊತ್ತು ಬೇಕಾಗ್ಬೋದು ನಿಮಗೆ ಟೈಮು ಅಂತ ಕೇಳ್ತಾರೆ. 1 3 to 4 ಅವರ್ಸ್ ಕೊಡಿ ಸರ್, ಅಷ್ಟರಲ್ಲಿ ನಾನು ಹೆಂಗಾದರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯಿತು, ನಾವು 3 ಅವರ್ ಬಿಟ್ಟು ಬರ್ತೀವಿ, ನೀವು ದುಡ್ಡು ಕಟ್ಟಿಲ್ಲ ಅಂದರೆ ನಾವು ಆಗ ಅಂಗಡಿಗೆ ಸೀಲ್ ಹಾಕ್ತೀವಿ ಅಂತ ವ್ಯಕ್ತಿಗಳು ಹೇಳ್ತಾರೆ. ಸರಿ ಸರ್, ನಾವು ಕೊಡ್ತೀವಿ ಅಂತ ರೋಹಿಣಿ ಹೇಳಿದಾಗ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಂತರ ರೋಹಿಣಿಯಲ್ಲಿ ನಿಂತ್ಕೊಂಡು ನೋಡ್ತಿರೋರಿಗೆಲ್ಲ ಬೈದು ಕಳಿಸಿ ಮನೋಜ್ನ ಪಕ್ಕಕ್ಕೆ ಕರ್ಕೊಂಡೋಗಿ ಚೆನ್ನಾಗಿ ಬೈತಾಳೆ. ಇವಾಗ ಏನು ಮಾಡಲಿ
ರೋಹಿಣಿ ಅಂತ ಮನೋಜ ಕೇಳಿದಾಗ ನಾನೇ ಏನಾದರೂ ಮಾಡಿ ಸಾಯ್ತೀನಿ ಬಿಡಿ ಮನೋಜ್ ಅಂತ ಹೇಳಿ ಶೋರೂಮಿಂದ ಹೊರಗಡೆ ಹೋಗ್ತಾಳೆ. ಈ ಕಡೆ ರಂಗನಾಥ್ ಅವ್ರನ್ನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಕರ್ಕೊಂಡು ಸೂರ್ಯ ಬಂದಿರ್ತಾನೆ. ರಂಗನಾಥ್ ಅವರು ಲಂಚ್ ಬಾಕ್ಸ್ನ ಮರ್ತ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸೂರ್ಯ ಬಾಕ್ಸ್ ತಗೊಂಡು ಓಡೋಗ್ಬಿಟ್ಟು ಕೊಟ್ಟು ಬರ್ತಾನೆ. ಅಲ್ಲಪ್ಪ ವಾರದಲ್ಲಿ ಒಂದು ದಿವಸ ತಾನೇ ನಿನ್ನನ್ನು ಬರೋಕ್ಕೆ ಕೇಳಿದ್ದು, ಯಾಕಪ್ಪ ಇವತ್ತು ಕರೆದವ್ರೆ ಅಂತ ಸೂರ್ಯ ಕೇಳಿದಾಗ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರು ಕಣ, ಅದಕ್ಕೆ ಸ್ವಲ್ಪ ಬನ್ನಿ ಅಂತ ಕರೆದಿದ್ದಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ ಅಪ್ಪಯ್ಯ ಇದಕ್ಕೆ ನಾನು ಇದೆಲ್ಲ ಬೇಡ ಅಂತ ಹೇಳಿದ್ದು ಅಂತ ಹೇಳಿದಾಗ, ಲೋ ಸೂರ್ಯ ಇವಾಗ ನನ್ನ ಮನೇಲಿ ಸುಮ್ಮನೆ ತಾನೇ ಇದ್ದೀನಿ, ಏನೋ ಎಮರ್ಜೆನ್ಸಿ ಇದೆ ಅಂತ ಅದಕ್ಕೆ ಕರೆದಿದ್ದಾರೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಹೋಗು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಈ ಅಪ್ಪಯ್ಯ ಬರ್ತಾ ಬರ್ತಾ ನನ್ನ ಮಾತನ್ನೇ ಕೇಳೋದಿಲ್ಲ ಅಂತ ಸೂರ್ಯ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಕೃಷ್ಣ ಮತ್ತೆ ಪ್ರಮೀಳಾ ಅವ್ರನ್ನ ಸೂರ್ಯ ನೋಡ್ಬಿಡ್ತಾನೆ. ಏನಿದು ಇವ್ರು ಇಲ್ಲಿದ್ದಾರಲ್ಲ, ಬೇರೆ ಊರಿಗೆ ಹೊರಟೋದ್ರು ಅಂತ ಹೇಳಿದ್ರು, ಆದರೆ ಕೃಷ್ಣ ನೋಡಿದ್ರೆ ಇದೇ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿದ್ದಾನಲ್ಲ, ಹಾಗಾದ್ರೆ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಕ್ರಿಶ್. ಸೂರ್ಯ ಅವರಿಂದನೇ ಓಡೋಗಿ ಕ್ರಿಶ್ ಅಂತ ಕರೀತಾನೆ. ಸೂರ್ಯ ಕರೆದಿದ ತಕ್ಷಣನೇ ಸೂರ್ಯ ಅಂಕಲ್ ಅಂತ ಕ್ರಿಶ್ ಕೂಡ ಕರೀತಾನೆ. ಅಯ್ಯೋ ಇವನು ಬೇರೆ ನೋಡ್ಬಿಟ್ನಲ್ಲ, ಏನು ಮಾಡೋದು ಇವಾಗ ಅಂತ ಪ್ರಮೀಳಾ ಅವರು ಮನಸ್ಸಲ್ಲೇ ಅನ್ಕೋತಿರ್ತಾರೆ. ಅಮ್ಮ ಹೇಗಿದ್ದೀರಾ ಅಮ್ಮ, ನೀವು ನಿಮ್ಮನ್ನ ಎಲ್ಲೆಲ್ಲ ಹುಡುಕ್ತೆ ಗೊತ್ತಾ ನಾನು, ನೀವು ಎಲ್ಲ ಊರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಹೇಳಿದ್ರು, ನೀವು ನೋಡಿದ್ರೆ ಇಲ್ಲೇ ಇದ್ದೀರಾ, ಹೇಗಿದ್ದೀರಾ ಅಮ್ಮ ಅಂತ ಸೂರ್ಯ ಕೇಳ್ತಾನೆ. ನಾನು ಚೆನ್ನಾಗಿದ್ದೀನಪ್ಪ, ನೀನು ಹೇಗಿದ್ದೀಯಪ್ಪ ಅಂತ ಪ್ರಮೀಳಾ ಅವರು ಕೇಳ್ತಾರೆ. ಹೂನಮ್ಮ ನಾನು ಚೆನ್ನಾಗಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಪ್ರಮೀಳಾ ಅವರು ಸರಿ ಕಣಪ್ಪ ನಾನು ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಪ್ರಮೀಳಾ ಅವರು ಹೋಗ್ಬೇಕಾದ್ರೆ ಸೂರ್ಯ ಅಮ್ಮ ಒಂದು ನಿಮಿಷ ನಿಂತ್ಕೊಳ್ಳಿ, ಯಾಕಮ್ಮ ನೀವು ಮೊದಲು ಥರ ನಮ್ಮನ್ನ ಮಾತಾಡಿಸ್ತಿಲ್ಲ, ಇದ್ರ ಬಗ್ಗೆ ಮೀನಾ ಕೂಡ ಬೇಜಾರು ಮಾಡ್ಕೊಂಡಿದ್ಲು, ಮುಂಚೆ ಆದರೆ ನಾವು ಎಲ್ಲಿ ಕಾಣಿಸಿದ್ರು ನೀವು ಸಿಕ್ಕಿ ಮಾತಾಡಿಸ್ತಿದ್ರಿ, ಆದರೆ ಈ ನಡುವೆ ನೀವು ಮಾತಾಡ್ಸಲ್ಲ, ಯಾಕಮ್ಮ ಏನಾದರೂ ಬೇಜಾರ ಅಂತ ಕೇಳ್ತಾನೆ. ಓಯ್ ಕ್ರಿಶ್ ನೀನೇನೋ ಮಾತಾಡದೆ ಸುಮ್ಮನೆ ಸೈಲೆಂಟಾಗಿ ನಿಂತಿದ್ಯಾ ಅಂತ ಸೂರ್ಯ ಕೇಳ್ತಿರ್ತಾನೆ. ಆಗ ಪ್ರಮೀಳಾ ಅದೆಲ್ಲ ಏನೂ ಇಲ್ಲಪ್ಪ, ನನಗೂ ವಯಸ್ಸಾಗ್ತಾ ಇದೆಯಲ್ಲ, ಆರೋಗ್ಯ ಬೇರೆ ಸರಿ ಇಲ್ಲ, ಅದಕ್ಕೆ ನಾನು ಯಾರ ಹತ್ರನೂ ಹೆಚ್ಚಾಗಿ ಮಾತಾಡ್ತಿಲ್ಲ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಅಮ್ಮ ನಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಅಲ್ವಾ ಅಂತ ಸೂರ್ಯ ಕೇಳಿದಾಗ ಹಾಗೇನೂ ಇಲ್ಲಪ್ಪ, ನೀವು ನಮಗೋಸ್ಕರ ಎಷ್ಟೊಂದು ಸಹಾಯ ಮಾಡಿದ್ದೀರಾ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಸರಿ ನಮ್ಮ ಅಂತ ಸೂರ್ಯ ಹೇಳಿ, ಹೌದು ಏನಿದು ಕೃಷ್ಣ ಇಲ್ಲಿಗೆ ಕರ್ಕೊಂಡು ಬಂದು ಸೇರಿಸ್ಬಿಟ್ಟಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಹೌದಪ್ಪ ಕೃಷ್ಣ ಅವರಮ್ಮ ಇಲ್ಲಿಗೆ ವಾಪಸ್ ಬಂದುಬಿಟ್ಟಿದ್ದಾಳೆ, ಅವಳೇ ಇಲ್ಲಿಗೆ ಸೇರಿಸಿರೋದು ಅಂತ ಪ್ರಮೀಳಾ ಅವರು ಹೇಳಿದಾಗ, ಹೌದೇನಮ್ಮ ನಿಮ್ಮ ಮಗಳು ವಾಪಸ್ ಬಂದುಬಿಟ್ರಾ, ಹಾಗಾದರೆ ಮನೆ ಹತ್ರದಲ್ಲೇ ಇದೆಯಾ, ಎಲ್ಲಮ್ಮ ಮನೆ ಹೇಳಿ ನಾನೇ ಬರ್ತೀನಿ ಅಂತ ಸೂರ್ಯ ಕೇಳ್ತಾನೆ. ಇಲ್ಲೇ ಪಕ್ಕದ ರೋಡಲ್ಲಪ್ಪ ಮನೆ ಇರೋದು ಅಂತ ಪ್ರಮೀಳಾ ಅವರು ಹೇಳಿದಾಗ, ಹೌದೇನಮ್ಮ ಹಾಗಾದರೆ ಕೃಷ್ಣ ಅವರಮ್ಮ ಇಲ್ಲಿಗೆ ಬಂದುಬಿಟ್ರಾ ಅಂತ ಸೂರ್ಯ ಕೇಳ್ತಾನೆ. ಹೌದಪ್ಪ ಅವಳು ಬಂದುಬಿಟ್ಲು ಅಂತ ಪ್ರಮೀಳಾ ಅವರು ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಪ್ರಮೀಳಾಗೆ ರೋಹಿಣಿ ಕಡೆಯಿಂದ ಫೋನ್ ಬರುತ್ತೆ. ಅದೇ ಟೈಮಲ್ಲಿ ಇವಳು ಫೋನ್ ಮಾಡಬೇಕಾ, ದೇವರೇ ಏನಪ್ಪ ಮಾಡೋದು, ಕಲ್ಯಾಣಿ ಬೇರೆ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ, ಈ ಸೂರ್ಯ ಬೇರೆ ಪಕ್ಕದಲ್ಲೇ ನಿಂತಿದ್ದಾನಲ್ಲ ಅಂತ ಪ್ರಮೀಳಾ ಅವರು ಮನಸ್ಸಲ್ಲೇ ಅನ್ಕೋತಿರ್ಬೇಕಾದ್ರೆ, ಅಮ್ಮ ಫೋನ್ ರಿಂಗ್ ಆಗ್ತಾನೆ ಇದೆಯಮ್ಮ, ಯಾರೋ ಇಂಪಾರ್ಟೆಂಟ್ ಆಗಿ ಫೋನ್ ಮಾಡ್ತಿರ್ಬೇಕು, ನೀವು ತೆಗೆದು ಮಾತಾಡಿ ಅಮ್ಮ ಪರವಾಗಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಇಲ್ಲಪ್ಪ ಪರವಾಗಿಲ್ಲ ನಾನು ಆಮೇಲೆ ಮಾತಾಡ್ಕೋತೀನಿ ಅಂತ ಪ್ರಮೀಳಾ ಅವರು ಕಾಲ್ ರಿಸೀವ್ ಮಾಡಿದೆ, ಹಾಗೆ ಫೋನ್ ಕಟ್ ಮಾಡ್ತಿರ್ತಾರೆ. ಈ ಕಡೆ ರೋಹಿಣಿ ಯಾಕೆ ಅಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಈ ಕಡೆ ಸೂರ್ಯ ಅಮ್ಮ ಇನ್ನೂ ಬೆಲ್ಲೊಡಿಯೋಕ್ಕೆ ತುಂಬಾ ಟೈಮ್ ಇದೆಯಲ್ಲ, ನೀವು ನೋಡಿದ್ರೆ ಇಷ್ಟೊಂದು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಸೂರ್ಯ ಕೇಳಿದಾಗ, ಅದು ಹಾಗಲ್ಲಪ್ಪ ಈ ಏರಿಯಾದಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ, ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಬಂದ್ವಿ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಹೌದಮ್ಮ ಈ ಕಡೆ ರೋಡು ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್, ಕ್ರಿಶ್ ನನ್ನ ಜೊತೆ ಬರ್ತೀಯೇನೋ, ನಾನು ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಸೂರ್ಯ ಹೇಳಿದಾಗ, ಅಜ್ಜಿ ಸ್ಕೂಲ್ ಬೆಲ್ ಆಗೋಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ನಾನು ಸೂರ್ಯ ಅಂಕಲ್ ಹತ್ರ ಹೋಗಿ ಚಾಕ್ಲೇಟ್ ತೆಗೆಸ್ಕೊ ಬರ್ತೀನಿ ಅಂತ ಕೃಷ್ಣ ಹೇಳ್ತಿರ್ತಾನೆ. ಏನು ಬೇಕಾಗಿಲ್ಲ ಟೈಮ್ ಆಗ್ತಿದೆ ನೀನು ಇಲ್ಲೇ ಇರು ಅಂತ ಪ್ರಮೀಳಾ ಅವರು ಗದರಿಸ್ತಾರೆ. ಅಮ್ಮ ನೀವೇನು ತಲೆ ಕೆಡಿಸ್ಕೋಬೇಡಿ, ಇಲ್ಲೇ ಹತ್ರದಲ್ಲೇ ಅಂಗಡಿ ಇರೋದು, ನಾನು ಕರ್ಕೊಂಡೋಗಿ ಬೇಗ ಬಂದುಬಿಡ್ತೀನಿ ಕೊಡಿ ಅಂತ ಹೇಳಿ ಸೂರ್ಯ ಪ್ರಮೀಳಾ ಅವರ ಮಾತು ಕೂಡ ಕೇಳಿದೆ ಕೃಷ್ಣನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಮತ್ತೆ ರೋಹಿಣಿ ಫೋನ್ ಮಾಡ್ತಾಳೆ. ಪ್ರಮೀಳಾ ಅವರು ಕಾಲ್ ರಿಸೀವ್ ಮಾಡಿದಾಗ, ಏನಮ್ಮ ನೀನು ನಾನು ಅಷ್ಟೊತ್ತಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ ಅಂತ ರೋಹಿಣಿ ಬೈತಿರ್ತಾಳೆ. ಆಗ ಪ್ರಮೀಳಾ ಅವರು, ಕಲ್ಯಾಣಿ ಸೂರ್ಯ ನಮ್ಮನ್ನ ನೋಡ್ಬಿಟ್ಟ ಕಣೆ ಅಂತ ರೋಹಿಣಿ ಹತ್ರ ಹೇಳಿದಾಗ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಹೀಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.